ತಾಲೂಕಿನ ಅರಳಿ ಹೋಬಳಿ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೋಲನ ಮನೆಯಿಂದ ಮಳವಳ್ಳಿ ಮಾರ್ಗವಾಗಿ ತೊಳಲು ಕೋಗಿಲೆ ಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು ಹಾಗೂ ಈ ಕಡೆಯಿಂದ ನೇಳಕಟ್ಟೆ ಅರಳಿ ಬಿಕ್ಕೋಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಲವಾರು ವರ್ಷಗಳಿಂದ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ರಸ್ತೆ ಡಾಂಬರೀಕರಣ ಕಾಣದಂತ ಸ್ಥಿತಿ ಉಂಟಾಗಿದೆ. ಈ ರಸ್ತೆ ಸುಮಾರು 15 ಗ್ರಾಮಗಳ ವ್ಯಾಪ್ತಿಯಲ್ಲಿ ಇದ್ದರೂ ಈ ಗ್ರಾಮ ಯಗಜಿ ಜಲಾಶಯದ ನಿರಾಶ್ರಿತ ತೋಟಗಳು ಮತ್ತು ಮಳವಳ್ಳಿಯ ಬಳಿ ನಿರಾಶ್ರಿತರ ವಸತಿಗಳಿಗೆ ತೆರಳುವ ರಸ್ತೆಯಾಗಿದ್ದು, ಈ ಹಿಂದೆ ರಸ್ತೆಗೆ ವೈಎಸ್ ರುದ್ರೇಶ್ ಗೌಡರು ಶಾಸಕರಾಗಿದ್ದ ಕಾಲದಲ್ಲಿ ಮಳವಳ್ಳಿ ಮತ್ತು ದೋಲನ ಮನೆ ಮಧ್ಯದಲ್ಲಿ ಜಾರಗಲ್ ಹಳ್ಳಕ್ಕೆ ಸೇತುವೆ ನಿರ್ಮಿಸಿ ಅಲ್ಲಿಯವರೆಗೂ ಡಾಂಬರೀಕರಣ ಮಾಡಿಸಲಾಗಿರುತ್ತದೆ. ಆದರೆ ಅಲ್ಲಿಂದ ಮುಂದೆ ದೋಲನ ಮನೆಯವರೆಗೂ ಇಲ್ಲಿಗೆ ಬಂದಂತ ಯಾರು ಕೂಡ ಜನಪ್ರತಿನಿಧಿಗಳು ಈ ಭಾಗದ ರಸ್ತೆಗೆ ಜಲ್ಲಿ ಹಾಕುವಂತ ಕೆಲಸ ಇಲ್ಲಿಯವರೆಗೂ ಕಂಡಿರುವುದಿಲ್ಲ. ಈಗ ಈ ರಸ್ತೆಯು ಸಂಪೂರ್ಣ ಹಾಳಾಗಿ ಗುಂಡಿ ಬಿದ್ದಿದ್ದು ಕೆಸರುಮಯವಾಗಿದ್ದು, ಈ ರಸ್ತೆಯಲ್ಲಿ ಪ್ರತಿನಿತ್ಯ ತೋಟಗಳಿಗೆ ಸರಕು ಸಂಜಾಮುಗಳನ್ನು ಸಾಗಿಸುವುದು, ಕೂಲಿ ಕಾರ್ಮಿಕರನ್ನು ಕರೆತರುವುದು ಸಂಪೂರ್ಣ ಕಷ್ಟಕರವಾಗಿದೆ. ಇದುವರೆಗೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಇದುವರೆಗೂ ಇದನ್ನು ಗಮನಿಸಿರುವುದಿಲ್ಲ ಮತ್ತು ರಸ್ತೆ ರಿಪೇರಿ ಮಾಡಿಸುವ ಮನಸ್ಸು ಮಾಡಿರುವುದಿಲ್ಲ. ದಯಮಾಡಿ ಈ ಬಾರಿ ಈ ರಸ್ತೆಗೆ ಕನಿಷ್ಠ ಪಕ್ಷ ಜಲ್ಲಿ ಹಾಕಿಸಿಕೊಡುವಂತೆ ಸಾರ್ವಜನಿಕರು, ಅಧಿಕಾರಿಗಳ ಹಾಗೂ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿದ್ದು, ಇದಕ್ಕೆ ಇವರು ಮತ್ತೆ ನಿರ್ಲಕ್ಷ್ಯ ತೋರಿದರೆ ಜನಪ್ರತಿನಿಧಿಗಳ ವಿರುದ್ಧ ಪ್ರತಿಭಟಿಸುವುದರ ಜೊತೆಗೆ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಈ ರಸ್ತೆ ವ್ಯಾಪ್ತಿಗೆ ಬರುವ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು. ವೈಎನ್ ಮಲ್ಲೇಶ್ ಗೌಡರು ಮಳವಳ್ಳಿ ಮತ್ತೆ ಜಾರಗಲ್ ಹತ್ರ ಒಂದು ಸೇತುವೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ತನಕ ರಸ್ತೆ ಆಗಿದೆ. ಮುಂದಕ್ಕೆ ಏನೇ ಒಂದು ವೆಹಿಕಲ್ಲು ಹೋಗಂಗಿಲ್ಲ. ನಾವು ಒಂದು 50-100 ಜನ ಇರ್ಬೋದು. ಆದರೆ ನಮ್ಮ ಜನ ರೈತರು ಯಾವುದೇ ಕಾರಣಕ್ಕೂ ತೋಟ ಹಾಳುಬಿಟ್ಟು ಅಲ್ಲಿ ಹೋಗಂಗಿಲ್ಲಪ್ಪ ಬಗಕ್ಕಲ್ಲ ಅನ್ನೋ ಸ್ಥಿತಿಲಿದ್ದಾರೆ. ಆದರೆ ಇವತ್ತು ಒಂದು ಜಲ್ಲಿನೂ ಹಾಕಿಲ್ಲ. ಮುಂದಕ್ಕೆ ಬಿಡಿಸಿಂದ ಆಚೆಗೆ ಏನೂ ವ್ಯವಸ್ಥೆ ಏನೂ ಮಾಡಿಲ್ಲ. ಡೋಲ್ನ ಮನೆ ಅರಳಿಂದ ಬಂದು ಡೋಲ್ನ ಮನೆಯಿಂದ ಬೆಳ್ಳವಾಗ ಮುದ್ದಳ್ಳಿ ಮೇಲೆ ಹಾಸಿ ಜಾರಗಲ್ಲು ಸೇತುವೆಯಿಂದ ಮುಂದಕ್ಕೆ ಬಂದು ಪುನರ್ವಸತಿ ಕೇಂದ್ರ ಮಳವಳ್ಳಿ ಕುಶವಾಗ ಗಂಗಾವಾಗ ಈ ಕಡೆ ಎಲ್ಲ ಭಾಗಕ್ಕೂ ಅನುಕೂಲ ಆಗಿರುವಂಥ ರಸ್ತೆ ಅರ್ಧಕ್ಕೆ ಬಿಡಿಸೋದು ಮಾಡಿರೋದು ಬಿಟ್ಟರೆ ಅದು MLA ರುದ್ರೇಶ್ ಗೌಡರ ಕಾಲದಲ್ಲಿ ಮಲ್ಲೇಶ್ ಗೌಡರು ವೈಎನ್ ಮಲ್ಲೇಶ್ ಗೌಡರು ಮಾಡಿಕೊಟ್ಟಿರೋದು ಬಿಟ್ಟರೆ ಇತ್ತೀಚಿನ MLAಗಳು ಎಷ್ಟೇ ಹೋಗಿ ಕೇಳಿದ್ರು ಯಾವುದೇ ರೀತಿ ನಮ್ಮ ಬಗ್ಗೆ ಏನು ಕಾಳಜಿ ತೋರಿಸ್ತಲೇ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅದರಿಂದ ತಾವು ದಯಮಾಡಿ ತೋಟ ಮುಳುಗಡೆ ರೈತರು ಮಾಡ್ಕೊ ಹೋಗೋದು ಇಲ್ಲ ಹಾಗೆ ಹಾಳು ಬಿಟ್ಕೊ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ತಾವು ದಯಮಾಡಿ ಅದೊಂದು ರೋಡನ್ನ ಯಾವುದೇ ಥರದಲ್ಲಿ ಜೆಲ್ಲಾಗಲಿ ಅಥವಾ ಟಾರ್ ಆಗಲಿ ಮಾಡಿಸ್ಕೊಟ್ರೆ ಒಂದು 2 ಕಿಲೋಮೀಟ್ರ್ ಇದೆ, ಹೆಚ್ಚಿಲ್ಲ, ಅಷ್ಟು ಮಾಡಿಕೊಟ್ರೆ ಸಾಕು ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ನೋಡಿಬಿಟ್ರೆ ಯಾವ ಲೇಬರ್ಗಳು ಕೆಲಸಕ್ಕೆ ಬರ್ತಾ ಇಲ್ಲ. ಅಣ್ಣ ದಯವಿಟ್ಟು ನಾವು ನಡ್ಕೊಬಂದು ಮಾಡೋಕ್ಕಾಗಲ್ಲ ಅಂತಿದ್ದಾರೆ ಅಂತ ಹೇಳಿ ನಾನು ಈ ಕೆಸರ ಒಳಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.